ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಪ್ರಜಾಪತಯೇ ನಮಃ. ಓಂ ತದರ್ಧಪ್ರವಕ್ಷಣ ಅಭಿನತ್ಪರ್ವತಾನಾಂ ಅಹನ್ನಹಿಂ ಪರ್ವತೆ ಶಿಶ್ರಿಯಾಣಂ ತ್ವಷ್ಟಾಸ್ಮೈ ವಜ್ರಂ ಸ್ವರ್ಯಂ ತತಕ್ಷ. ಶ್ರೀ ಗುರುಭ್ಯೋ ನಮಃ. 30 ಭಾಗಃ 330ನೇಯ ಭಾಗೋಯಂ ಅನುಶಾಸನ ಪರ್ವಣಿ ಮಹಾಭಾರತೆ. ಅದ್ಯ ಪ್ರಜಾಪತಿಃ ಇತಿ ಭಗವತಃ 270ತಮಂ ನಾಮ, 72ನೇಯ ನಾಮ. ಅಷ್ಟಷಷ್ಟಿತಮೀ ಬೃಹತಿ ಚ, 68ನೇಯ ಬೃಹತಿ ಚ ಅದ್ಯ ಸಮಾಕರಣೀಯತೆ. ಪ್ರಜಾಪತಿ ಎಂಬ ಶಬ್ದಕ್ಕೆ ಏನು ಅರ್ಥ ಅಂತನ್ನೋದನ್ನ ನಾವೀಗ ನೋಡಬೇಕು. ಸರಳವಾದ ಕೆಲವು ಅರ್ಥಗಳನ್ನು ನೋಡಿ ಮುಂದೆ ಆ ಬೃಹತಿ ಮಂತ್ರಕ್ಕೂ ಮತ್ತೆ ಪ್ರಜಾಪತಿ ಎಂಬ ನಾಮಕ್ಕೂ ಹೇಗೆ ಸಂಬಂಧ ಇದೆ, ಪ್ರಜಾಪತಿ ಎಂಬ ನಾಮವನ್ನು ಈ ಬೃಹತಿ ಮಂತ್ರ ಹೇಗೆ ವ್ಯಾಖ್ಯಾನಿಸಿದೆ ಅಂತನ್ನುವುದನ್ನೆಲ್ಲ ನಾವು ನೋಡಬೇಕು. ಪ್ರಜಾಪತಿ ಅಂದ್ರೆ ಚತುರ್ಮುಖ ಬ್ರಹ್ಮ, ಮತ್ತೆ ಉಳಿದ ಅನೇಕ ಜನ ಪ್ರಜಾಪತಿಗಳು, ಎಲ್ಲರೂ ಕೂಡ ಪ್ರಜಾಪತಿಗಳೇ. ಅವರೆಲ್ಲರಲ್ಲಿ ಇರುವವನು ಇವನು, ಆದ್ರಿಂದ ಇವನು ಪ್ರಜಾಪತಿಯೇ. ಮತ್ತೆ ಆ ಎಲ್ಲಾ ಪ್ರಜೆಗಳನ್ನ ಪಾಲಿಸುವವನು ಕೂಡ. ಜ್ಞಾನವನ್ನು ಕೊಡುವ ಕಾರಣದಿಂದಲೂ ಕೂಡ, ಜ್ಞಾನವನ್ನು ಕೊಟ್ಟು ಪಾಲಿಸುವುದರಿಂದಲೂ ಅವನನ್ನ ಪ್ರಜಾಪತಿ ಅಂತ ವರ್ಣಿಸ್ತಾರೆ. ಇನ್ನೊಂದು ವ್ಯಾಖ್ಯಾನದ ಪ್ರಕಾರ ಪ್ರಜಾ ಅಂದ್ರೆ ಪ್ರಜಾತ ಅಂದ್ರೆ ಸೋಮ. ಆ ಸೋಮವನ್ನ ಪಾತಿ, ಸೋಮರಸವನ್ನು ಪಾನ ಮಾಡುವುದರಿಂದ ಅವನಿಗೆ ಪ್ರಜಾಪತಿ ಅಂತ ಹೆಸರು ಇದೆ. ಮತ್ತೆ ಈ ಪಾಪಾದಿಗಳಿಂದ ಬರುವಂತಹ ಪ್ರಜಾ ಅಂದ್ರೆ ಈ ಹಿಂದಿನ ಪಾಪಗಳಿಂದ ಬರುವಂತಹ ಸಂಶಯ. ಆ ಸಂಶಯವನ್ನ ಬೀಳಿಸಿ ನಾಶಪಡಿಸ್ತಾನೆ. ಆ ಕಾರಣದಿಂದಲೂ ಅವನಿಗೆ ಪ್ರಜಾಪತಿ ಅಂತ ವರ್ಣಿಸ್ತಾರೆ. ಹೀಗೆ ಅನೇಕ ಅರ್ಥಗಳನ್ನ ಬೇರೆ ಬೇರೆ ವ್ಯಾಖ್ಯಾನಕಾರರು ಈ ಶಬ್ದಗಳಿಗೆ ಹೇಳಿದ್ದಾರೆ, ಪ್ರಜಾಪತಿ ಶಬ್ದಗಳಿಗೆ. ಮತ್ತೆ ಈ ನಾಮಕ್ಕೂ ಮತ್ತೆ ಪ್ರಜಾಪತಿ ಎಂಬ ಈ ನಾಮಕ್ಕೂ ಹಾಗೆ ಬೃಹತಿ ಮಂತ್ರಕ್ಕೂ ಇರುವಂತಹ ಸಂಬಂಧ ಏನು ಅಂತನ್ನುವುದನ್ನ ಈ ಮುಂದಿನಂತೆ ಈಗ ನೋಡೋಣ. ರಘುನಾಥ ತೀರ್ಥರು ಅದಕ್ಕೆ ಏನು ವರ್ಣನೆ ಮಾಡಿದ್ದಾರೆ, ಹಾಗೆ ಭಗವಂತಾಚಾರ್ಯರು ಅದನ್ನ ಏನಂತ ವರ್ಣನೆ ಮಾಡಿದ್ದಾರೆ, ಅದೆಲ್ಲವನ್ನು ಈ ಮುಂದಿನಂತೆ ನೋಡೋಣ. ರಘುನಾಥ ತೀರ್ಥರು ಅಸ್ಮೈ ಇಂದ್ರಾಯ, ಈ ಇಂದ್ರ ಶಬ್ದ ವಾಚ್ಯನಾದ ಭಗವಂತನಿಗಾಗಿ ತ್ವಷ್ಟ ಅಂದ್ರೆ ಚತುರ್ಮುಖ ಬ್ರಹ್ಮ ವಜ್ರವನ್ನು ತಯಾರು ಮಾಡಿಕೊಟ್ಟ. ಅಲ್ಲಿರುವಂತಹ ಕಥಾ ಎರಡು ಥರದ್ದು. ಒಂದು ತ್ವಷ್ಟ ಅಂದ್ರೆ ಈ ದೇವಶಿಲ್ಪಿ ವಿಶ್ವಕರ್ಮ, ಅಥವಾ ಇನ್ನೊಬ್ಬ ದ್ವಾದಶಾದಿತ್ಯರಲ್ಲಿರುವಂತಹ ಒಬ್ಬ ದೇವಶಿಲ್ಪಿ, ಇನ್ನೊಬ್ಬ ತ್ವಷ್ಟ. ಮುಖ್ಯವಾಗಿ ವಿಶ್ವಕರ್ಮನನ್ನೇ ಇಲ್ಲಿ ಇಟ್ಕೊಳ್ಬಹುದು. ವಜ್ರಾಯುಧವನ್ನ ತಯಾರು ಮಾಡಿ ಇಂದ್ರನಿಗೆ ಕೊಟ್ಟ. ಇಂದ್ರ ಆ ವಜ್ರಾಯುಧದ ಬಲದಿಂದ ರಾಕ್ಷಸರನ್ನ ಕೊಂದು ಹಾಕಿದ. ಪರಮಾತ್ಮನ ಪಕ್ಷದಲ್ಲಿ ಇದೇ ಶಬ್ದವನ್ನು ನಾವು ಅನುಸಂಧಾನ ಮಾಡಿಕೊಳ್ಳುವುದಾದರೆ, ಪರಮಾತ್ಮ ನಾಶಪಡಿಸಿದ್ದು ಸಂಶಯವನ್ನ, ಅಹಿ ಎಂಬ ಸಂಶಯವನ್ನ. ಇಂದ್ರ ನಾಶಪಡಿಸಿದ್ದು ಅಹಿ ಎಂಬ ದೈತ್ಯನನ್ನ.
ಅಹಿ ಎಂಬ ದೈತ್ಯನನ್ನು ನಾಶಪಡಿಸಲಿಕ್ಕೆ ವಜ್ರಾಯುಧ ಬೇಕಾಯಿತು. ಮತ್ತೆ ಅಹಿ ಅಂದ್ರೆ ಸಂಶಯವನ್ನು ನಾಶಪಡಿಸಲಿಕ್ಕೆ ವಜ್ರಾಯುಧ ಅಂದ್ರೆ ಜ್ಞಾನ. ಆ ಜ್ಞಾನವನ್ನ ನಮಗೆಲ್ಲರಿಗೂ ಕೂಡ ಕೊಟ್ಟವನು ಈ ಚತುರ್ಮುಖ ಬ್ರಹ್ಮ. ಋಗ್ಭಾಷ್ಯದಲ್ಲಿ ಆ ಥರ ವರ್ಣನೆ ಮಾಡಿದ್ದಾರೆ ಆಚಾರ್ಯರು. ಅದಕ್ಕನುಸಾರವಾಗಿಯೇ ರಘುನಾಥ ತೀರ್ಥರು ತ್ವಷ್ಟ ಅಂದ್ರೆ ದೀಪ್ತಿಮಾನ್ ಪ್ರಜಾಪತಿ ಬ್ರಹ್ಮ ಅಂತ ಅರ್ಥ ಬರೆದಿದ್ದಾರೆ. ಇಲ್ಲಿ ಪ್ರಜಾಪತಿ ಕೊಟ್ಟದ್ದು, ಚತುರ್ಮುಖ ಬ್ರಹ್ಮ ಕೊಟ್ಟ ವಜ್ರ ಅಂದ್ರೆ ಜ್ಞಾನ ವಜ್ರವೇ. ಆ ವಜ್ರದಿಂದ ಇಂದ್ರ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿದ. ಮತ್ತೆ ಪರಮಾತ್ಮ ಈ ಜೀವರನ್ನ ಬಾಧಿಸುವಂತಹ ದುರ್ವಚನಗಳನ್ನ, ದುಷ್ಟಶಾಸ್ತ್ರಗಳನ್ನ ಕತ್ತರಿಸಿದ. ಮತ್ತೆ ಈ ಜೀವನಲ್ಲಿ ಅಹಿಂ ಪರ್ವತೇಶು ಶ್ರೀಯಾಣಂ ಹೃದ್ಗುಹಾಯಾಂ ನಿಹಿತಂ ಸಂಶಯಂ, ಆ ಸಂಶಯವನ್ನ ಮತ್ತೆ ಅನ್ಯಥಾ ಜ್ಞಾನವನ್ನ ಈ ಪರಮಾತ್ಮನೇ ತೊಡೆದು ಹಾಕಿದ. ಮತ್ತೆ ಇಂದ್ರ ಮಾಡಿದ ಕೆಲಸ ಆ ನದಿಗಳಿಗೆ ಅಡ್ಡವಾಗಿ ಮಲಗಿದ್ದ ಅಹಿ ಎಂಬ ರಾಕ್ಷಸನನ್ನ ಕೊಂದು ಹಾಕಿದ್ದು. ಚತುರ್ಮುಖ ಬ್ರಹ್ಮನಿಗೆ ಪ್ರಜಾಪತಿ ಅಂತ ಹೆಸರು, ಎಲ್ಲ ಪ್ರಜೆಗಳನ್ನು ಸೃಷ್ಟಿಸಿದ್ರಿಂದ. ಆದರೆ ಆ ಪ್ರಜಾಪತಿಯನ್ಗೂ ಇವನು, ಈ ಪರಮಾತ್ಮ ಪ್ರಜಾಪತಿಯಾಗಿದ್ದಾನೆ, ಮುಖ್ಯನಾಗಿದ್ದಾನೆ. ಹೀಗೆ ಪ್ರಜಾಪತಿ ಅನ್ನುವ ಶಬ್ದ ಪರಮಾತ್ಮನನ್ನ, ಆ ಬಳಿಕ ಚತುರ್ಮುಖ ಬ್ರಹ್ಮನನ್ನ ಹೇಳ್ತದೆ. ಹೀಗೆ ಇಲ್ಲಿ ಬಂದಿರುವಂತಹ ತ್ವಷ್ಟ ಎಂಬ ಶಬ್ದ, ತ್ವಷ್ಟಾಸ್ಮಯ ವಜ್ರಂ ಸ್ವರ್ಯಂ ತತಕ್ಷ ಅಂತಿದೆಯಲ್ಲ, ತ್ವಷ್ಟ ಅನ್ನೋದು ಆ ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ. ಆ ಚತುರ್ಮುಖ ಬ್ರಹ್ಮನಿಗೆ ಆಶ್ರಯನಾದವನು ಅನ್ನುವ ಅರ್ಥವನ್ನ ಪ್ರಜಾಪತಿ ಎಂಬ ವಿಷ್ಣು ಸಹಸ್ರನಾಮದ ಶಬ್ದ ಹೇಳ್ತದೆ. ಹೀಗೆ ಅವೆರಡಕ್ಕೂ ಒಂದು ಹೊಂದಾಣಿಕೆ ಇದೆ ಅಂತ ಅದರ ಸಂಬಂಧ. ಭಗವಂತರಾಯರು ಕೂಡ ಇದೇ ಥರದ ಅರ್ಥವನ್ನೇ ವರ್ಣನೆ ಮಾಡಿದ್ದಾರೆ. ಭಕ್ತ ಜೀವಜಾತೆ ಶುಶ್ರಿಯಾಣಂ, ಈ ಸಂಶಯ, ಗೊಂದಲಗಳು, ಅಜ್ಞಾನಗಳು ಭಕ್ತರಲ್ಲಿ, ಸಾಧಕರಲ್ಲಿವೆ. ಅವುಗಳನ್ನ ನಾಶಪಡಿಸಿದವನೇ ಈ ಭಗವಂತ. ತ್ವಿಟ್ ಅಂದ್ರೆ ಪ್ರಕಾಶ ಸ್ವರೂಪ, ತ್ವಿಡಾತ್ಮ ಅಂತ ಋಗ್ಭಾಷ್ಯದಲ್ಲಿದೆ. ಇದೇ ಮಂತ್ರ ಋಗ್ಭಾಷ್ಯದಲ್ಲೂ ಬಂದಿದೆ. ಆ ವಿರಿಂಚ ಪ್ರಕಾಶ ಜ್ಞಾನ ಸ್ವರೂಪನಾದ್ರಿಂದ ತ್ವಷ್ಟ ಅಂತ ಕರೆಸ್ಕೊಂಡಿದ್ದಾನೆ. ಅವನು ಜ್ಞಾನವನ್ನ ನಮಗೆಲ್ಲರಿಗೂ ಕೊಟ್ಟ, ಪರಮಾತ್ಮನ ಅನುಗ್ರಹದಿಂದಲೇ ಕೊಟ್ಟ. ಸ್ವರ್ಯಂ ಅಂದ್ರೆ ವೇದವಾಕ್ಯಗಳಿಂದ ಜನ್ಯವಾದಂತಹ ಜ್ಞಾನ. ಆ ಜ್ಞಾನವನ್ನು ಕೊಟ್ಟಿದ್ರಿಂದ, ಪರಮಾತ್ಮನ ಅನುಗ್ರಹದಿಂದ ನಮಗೆ ಆ ಎಲ್ಲ ಸಂಶಯಗಳನ್ನು ಕೂಡ ನಿವಾರಿಸಿಕೊಳ್ಳುವುದು ಸಾಧ್ಯವಾಯಿತು. ಪ್ರಜಾಪತಿ ಎಂಬ ಶಬ್ದಕ್ಕೆ ಭಗವಂತಾಚಾರ್ಯರ ವ್ಯಾಖ್ಯಾನದಲ್ಲಿ ವೃಷಾಯಮಾಣೋ ಅವೃಣೀತ ಸೋಮಂ ತ್ರಿಕದೃಕೇಶು ಅಪಿವತ್ ಸುತಸ್ಯ ಆಸಾಯಕಂ ಮಘವಾ ದತ್ತ ವಜ್ರ ಮಹನ್ನೇನಂ ಪ್ರ ಅನ್ನುವಂಥ ಬೇರೆ ಮಂತ್ರ ವ್ಯಾಖ್ಯಾನ ರೂಪವಾಗಿದೆ. ಹಾಗಾಗಿ ಭಗವಂತರಾಯರ ಮತ್ತೆ ರಘುನಾಥ ತೀರ್ಥರ ವ್ಯಾಖ್ಯಾನಗಳಲ್ಲಿ ಪ್ರಜಾಪತಿ ಶಬ್ದಕ್ಕೆ ವ್ಯಾಖ್ಯಾನ ರೂಪವಾದ ಬೃಹತಿ ಮಂತ್ರಗಳು ಬೇರೆ ಬೇರೆನೇ ಇವೆ. ಆದರೂ ಅವು ಏನು ಅರ್ಥ ಹೇಳ್ತವೆ, ಭಗವಂತರಾಯರ ವ್ಯಾಖ್ಯಾನದಲ್ಲಿ ಇರುವ ಬೃಹತಿ ಮಂತ್ರ ಏನು ಅರ್ಥ ಹೇಳ್ತದೆ ಅನ್ನೋದು ಮುಂದೆ ನೋಡೋಣ. ಈಗ ಋಗ್ಭಾಷ್ಯದಲ್ಲಿ ಬಂದಿರುವಂತಹ ಮಂತ್ರ, ಅದನ್ನು ಅನುಸರಿಸಿ ಭಗವಂತರಾಯರು ಈ ಹಿಂದೆ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಮಂತ್ರವನ್ನ ರಘುನಾಥ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಅವೆರಡನ್ನೂ ಕೂಡ ಈಗ ನಾವು ನೋಡಿದ್ದೇವೆ. ಆಚಾರ್ಯರ ಋಗ್ಭಾಷ್ಯದಲ್ಲಿ ಆ ಮಂತ್ರ ಇದೆ. ಮೂಲ ಈ ಮಂತ್ರ ಇರುವುದು ಅಹನ್ನಹಿಂ ಪರ್ವತೇಶು ಶ್ರೀಯಾಣಂ ತ್ವಷ್ಟಾಸ್ಮೈ ವಜ್ರಂ ಸ್ವರ್ಯಂ ತತಕ್ಷ ವಾಶ್ರಾಯಿವ ಧೇನವಃ ಸ್ಯಂದಮಾನಾಹ ಅಂಜಸ್ ಸಮುದ್ರಂ ಅವಜಗ್ಮುರಾಪಹ ಅಂತ. ಅಷ್ಟಕ ಕ್ರಮದಲ್ಲಿ 1-2-36, ಮಂಡಲ ಕ್ರಮದಲ್ಲಿ 1-7-32. ಆಚಾರ್ಯರ ಭಾಷ್ಯ ಹೀಗಿದೆ. ಅದಕ್ಕೆ
ತ್ವೇನಂ ಜ್ಞಾನವಜ್ರಂ ವಿರಿಂಚಃ. ಇಲ್ಲಿ ವಜ್ರ ಅಂದ್ರೆ ಜ್ಞಾನವೇ ಒಂದು ವಜ್ರ. ಅದನ್ನ ಈ ವಿರಿಂಚ ಭಗವದ್ ವಿಷಯಕವಾದ ಜ್ಞಾನವನ್ನು ನಮಗೆ ಕೊಟ್ಟ. ಯಾಕೆಂದ್ರೆ ಅವನು ತ್ವಿಡಾತ್ಮ, ಅವನು ಜ್ಞಾನ ಸ್ವರೂಪನಾದವನು, ಜ್ಞಾನದಿಂದ ಬೆಳಗುವಂಥವನು, ಪ್ರಕಾಶ ಸ್ವರೂಪನಾದ ವಿರಿಂಚ ಅಂತ ವರ್ಣನೆ ಮಾಡಿದ್ದಾರೆ. ಸ್ವಯಂ ವಜ್ರಂ ನಿಶಿತಂ ಶಬ್ದಜಂ ವಾ ಅಂತ ಹೀಗದು ಋಗ್ವೇದದ ಮಂತ್ರ, ಋಗ್ಭಾಷ್ಯದಲ್ಲಿ ಆಚಾರ್ಯರು ವರ್ಣನೆ ಮಾಡಿದಂಥ ಮಂತ್ರ. ಇದಕ್ಕೆ ಒಟ್ಟಾರೆ ಅನ್ವಯ ಅರ್ಥ ಏನಾಗ್ತದೆ ಅಂತ ಅನ್ನೋದನ್ನ ಹೀಗೆ ನೋಡೋಣ. ಹೆಚ್ಚು ಕಡಿಮೆ ಇದೇ ಅರ್ಥವನ್ನ, ಆದರೆ ತ್ವಷ್ಟ ಅನ್ನೋ ಶಬ್ದಕ್ಕೆ ಅರ್ಥಾಂತರ ಒಂದನ್ನು ಕೂಡ ಹೇಳುವ ಪ್ರಯತ್ನ ನಾನು ಮಾಡಿದ್ದೇನೆ. ಇಂದ್ರಃ ಭಗವಂತ, ಸರ್ವೋತ್ತಮನಾದ ಸರ್ವೇಶ್ವರನಾದ ಭಗವಂತ, ಪರ್ವತಾನಾಂ ಅಂದ್ರೆ ಜೀವಾನಾಂ, ವಕ್ಷಣ ಅಂದ್ರೆ ದುರ್ವಚಾಂಸಿ, ಜೀವರನ್ನ ಎಡಬಿಡದೆ ಕಾಡುವ ಈ ದುಷ್ಟ ಶಾಸ್ತ್ರಗಳೇನಿವೆ ಅವುಗಳೆಲ್ಲವನ್ನೂ ಪ್ರತತರ್ಧ ಅಂದ್ರೆ ನಿರಾಸ, ಖಂಡಿಸಿದ ಭಗವಂತ. ಅಭಿನತ್ ಮೊದಲು ಅವುಗಳನ್ನೆಲ್ಲ ತಡೆದು ನಿಲ್ಲಿಸಿದ, ಆಮೇಲೆ ಪೂರ್ಣ ನಾಶನೇ ಮಾಡಿಬಿಟ್ಟ. ಅಭಿನತ್ ಸುಯುಕ್ತಿಭಿ ಬಿಭೇದಚ, ಬ್ರಹ್ಮಸೂತ್ರಾದಿಗಳನ್ನು ರಚನೆ ಮಾಡಿದ್ನಲ್ಲ ಈ ಭಗವಂತನೇ, ಆ ಮೂಲಕ ಯುಕ್ತಿಗಳ ಮೂಲಕ ಆ ದುಷ್ಟ ಶಾಸ್ತ್ರಗಳನ್ನ, ದುರಭಿಪ್ರಾಯಗಳನ್ನ, ಪರಮಾತ್ಮನ ಮಹಿಮೆಯನ್ನ ಸರಿಯಾಗಿ ವರ್ಣಿಸಿದ ಶಾಸ್ತ್ರಗಳನ್ನೆಲ್ಲ ನಿರಾಕರಿಸಿದ. ಪರ್ವತ, ಹಿಂದೆ ಪರ್ವತಾನಾಮದ್ ಬಂತು, ಇಲ್ಲಿ ಪರ್ವತೇ ಅಂತಿದೆ. ಎರಡೂ ಆ ಜೀವನನ್ನೇ ಹೇಳ್ತವೆ. ಜನನ ಮರಣಗಳ ಅನೇಕ ಹಂತಗಳನ್ನು ದಾಟ್ತಾ ಇರುವಂಥವನೇ ಈ ಪರ್ವತ. ಪರ್ವ ಅಂದ್ರೆ ಹಂತ. ಆ ಜೀವನಲ್ಲಿ ಶಿಶ್ರಿಯಾಣಂ, ಅನಾದಿ ಕಾಲದಿಂದ ಆಶ್ರಿತವಾಗಿರುವಂಥದ್ದು ಈ ಒಂದು ಗೊಂದಲ. ಆ ಗೊಂದಲವನ್ನ, ಅಹಿಂ ಅಂದ್ರೆ ಸಂಶಯವನ್ನು, ಗೊಂದಲವನ್ನು ಅಹನ್ ನಾಶಪಡಿಸಿದ. ತ್ವಷ್ಟ ಎಂಬ ಶಬ್ದಕ್ಕೆ ಚತುರ್ಮುಖ ಎಂಬ ಅರ್ಥ ಋಗ್ಭಾಷ್ಯದಲ್ಲಿ ಇದ್ದೇ ಇದೆ. ಋಗ್ಭಾಷ್ಯ ಬ್ರಹ್ಮಸೂತ್ರ ಋಗ್ಭಾಷ್ಯವು ವಿಷ್ಣು ಸಹಸ್ರನಾಮದ ನಾಮಕ್ಕೇನು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊರಟದ್ದಲ್ಲ, ಅದೊಂದು ಪ್ರತ್ಯೇಕವಾದ ಸಂದರ್ಭ. ಅಲ್ಲಿ ತ್ವಷ್ಟ ಅಂದ್ರೆ ಚತುರ್ಮುಖ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ತ್ವಷ್ಟ ಅಂತಂದ್ರೆ ಈ ಪರಮಾತ್ಮಂದೇ ಮತ್ತೊಂದು ರೂಪ, ಜ್ಞಾನೋತ್ಪಾದಕವಾದಂತಹ ಪರಶುರಾಮ ಎಂಬ ರೂಪ ಅಂತ ಅರ್ಥ ಮಾಡ್ಕೊಳ್ಳೋಣ. ಜ್ಞಾನೋತ್ಪಾದಕವಾದಂತಹ ಪರಶುರಾಮ ಎಂಬ ರೂಪ ನಮಗೆ ಜ್ಞಾನವನ್ನು ಕೊಟ್ಟಿತು. ನಮಗೆ ಜ್ಞಾನವನ್ನು ಕೊಟ್ಟಿತು, ಅದು ಅಸ್ಮೈ ಅಂತಿದೆಯಲ್ಲ, ದೋಷನಾಶಕನಾದಂಥ ಕೃಷ್ಣನಿಗಾಗಿ. ತ್ವಷ್ಟಾಸ್ಮೈ ವಜ್ರಂ ಸ್ವರ್ಯಂ ತತಕ್ಷ. ಅಸ್ಮೈ ಅಂದ್ರೆ ನಮಗೆ ಈ ಕಾರ್ಯದಲ್ಲಿ ಸಹಾಯ ಮಾಡುವಂಥವು ಭಗವಂತನ ಎರಡು ರೂಪಗಳು. ಒಂದು ದೋಷನಾಶಕವಾದಂಥ ಸಂಶಯಾದಿಗಳನ್ನು ತೊಡೆದು ಹಾಕುವಂಥ ಕೃಷ್ಣ ರೂಪ. ಆ ರೂಪಕ್ಕೆ ಜ್ಞಾನೋತ್ಪಾದಕವಾದ ಪರಶುರಾಮ ಎಂಬ ರೂಪ ಜ್ಞಾನವನ್ನ ಕೊಟ್ಟಿತು. ಕೃಷ್ಣನಿಗೆ ಜ್ಞಾನ ಬಂದಿತ್ತು ಪರಶುರಾಮನಿಂದ ಅಂತ ಅರ್ಥ ಅಲ್ಲ, ನಮಗೆ ಜ್ಞಾನವನ್ನ ಪರಶುರಾಮ ಕೊಟ್ಟ, ಸಂಶಯವನ್ನು ನಿವಾರಿಸುವ ಕೆಲಸವನ್ನು ಕೃಷ್ಣ ಮಾಡಿದ ಅಂತ ಹೀಗರ್ಥ. ಸ್ವರ್ಯ ಅಂದ್ರೆ ಶಬ್ದದಿಂದ ಜನ್ಯವಾದದ್ದು ಅಂತ ಅರ್ಥ. ಸ್ವರ್ ಅಂದ್ರೆ ಶಬ್ದ, ಅದರಿಂದ ಯ ಅಂದ್ರೆ ಹುಟ್ಟಿದ್ದು. ಅಂಥ ವಜ್ರಂ, ಜ್ಞಾನ ವಜ್ರವನ್ನ ತತಕ್ಷ ನಿರ್ಮಿಸಿಕೊಟ್ಟವನೇ ಈ ಭಗವಂತ. ಅಸ್ಮೈ ಅಂತನೋ ಶಬ್ದಕ್ಕೆ ದೋಷನಾಶಕನಾದ ಕೃಷ್ಣನಿಗೆ ಅಂತ ಅರ್ಥ ಮಾಡಿದೆ. ಜೀವಾಯ ಅಂತ ಅರ್ಥ ಮಾಡಿದ್ರು ತಪ್ಪೇನಿಲ್ಲ. ಜೀವನಿಗೆ ಆ ಜ್ಞಾನವನ್ನು ಕೊಟ್ಟವನು ಈ ಭಗವಂತನೇ. ಇಲ್ಲಿ ಈ ನಾಮಕ್ಕೂ ಬೃಹತಿ ಮಂತ್ರಕ್ಕೂ ಈ ನಾಮಕ್ಕೂ ಏನು ಸಂಬಂಧ? ಪ್ರಜಾಪತಿ ಅಂತ ಶಬ್ದ ಇದೆಯಲ್ಲ, ಪ್ರಜಾಪತಿ ಎಂಬ ಶಬ್ದಕ್ಕೆ ಪ್ರಕೃಷ್ಟತ್ವೇನ ಜನನಾತ್ ಪ್ರಜಾಜ್ಞಾನಂ ಅಂತ ಐತರೇಯ ಭಾಷ್ಯದಲ್ಲಿ ಆಚಾರ್ಯರು ಒಂದು ಅರ್ಥವನ್ನು ಹೇಳಿದ್ದಾರೆ. ಪ್ರಜಾ ಅಂದ್ರೆ ಪ್ರಕೃಷ್ಟವಾಗಿ ಹುಟ್ಟುವುದು. ಉಳಿದಿದ್ದೆಲ್ಲವೂ ಕೂಡ ಮತ್ತೇನೋ ಸಂಪತ್ತೋ ಮತ್ತೊಂದು ಅಧಿಕಾರವೋ ಅದೆಲ್ಲ ಹುಟ್ಟಿಯೂ ಹುಟ್ಟದೇ ಇದ್ರೂ ದೊಡ್ಡ ಲಾಭ ಏನಿಲ್ಲ. ಆದರೆ ಪ್ರಜಾ ದೊಡ್ಡ ಲಾಭ, ಪ್ರಕರ್ಷವಾದ ಲಾಭ ಅಂದ್ರೆ ಪ್ರಜಾ ಅಂದ್ರೆ ಜ್ಞಾನವೇ. ಅದನ್ನು ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ದೇಹ ಭಗವಂತನ ರಥ ಅಂತ ಹೇಳುವ ಉಪನಿಷದ್ ವಾಕ್ಯ ಅದು. ಸಯೇಶೋಶ್ವರಥ ಪ್ರಷ್ಟಿವಾಹನ ಅಂತ. ಅಲ್ಲಿ
ಏವಮೇತಾಂ ಸಂಹಿತಾಂ ವೇದ ಸಂಧೀಯತೆ ಪ್ರಜೆಯ, ಅವನಿಗೆ ಸಂತಾನ ಆಗ್ತದೆ, ಪಶುಗಳು ಸಿಗ್ತವೆ ಅಂತ ಹೀಗೆಲ್ಲ ಹೇಳುವ ಒಂದು ಮಾತಿದೆ. ಭಗವಂತನ ರಥ ಈ ದೇಹ ಅಂತ ತಿಳ್ಕೊಂಡವನಿಗೆ ಅವನಿಗೆ ಪ್ರಜಾ ಸಿಗ್ತದೆ ಅಂದ್ರೆ ಏನರ್ಥ? ಸಂತಾನ ಆಗ್ತದೆ ಅಂತ ಹೇಳುವುದಕ್ಕಿಂತ ಜ್ಞಾನ ಸಿಗ್ತದೆ ಅಂತ ಅರ್ಥ ಹೇಳುವುದು ಒಳ್ಳೆಯದು. ಮತ್ತೆ ಪಶುಗಳು ಸಿಗ್ತವೆ ಅಂತಂದ್ರೆ ಪಾಂತಿ ಸಂಸಾಧನಾನಿ ಚ ಇತಿ ಪಶವಃ ವೇದಾಹ, ಪಶು ಅಂದ್ರೆ ವೇದಗಳು ಸಿಗ್ತವೆ ಅಂತಾನೆ ಅರ್ಥ. ಹೀಗೆ ಅರ್ಥವನ್ನು ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಪ್ರಜಾಪತಿ ಅಂದ್ರೆ ಜ್ಞಾನದಾಯಕನಾದಂಥ ಭಗವಂತ ಅಂತ ಅರ್ಥ. ಅದೇ ಅರ್ಥವನ್ನ ಈ ಉಪನಿಷತ್ತಿನ ವಾಕ್ಯ, ಈ ಬೃಹತಿ ಮಂತ್ರದ ವಾಕ್ಯಗಳು ತ್ವಷ್ಟ ವಜ್ರಂ ತತಕ್ಷ, ತ್ವಷ್ಟ ಎಂಬ ಶಬ್ದಕ್ಕೆ ನೇರವಾಗಿ ಭಗವಂತ ಅಂತಾನೆ ಯಾಕೆ ಅರ್ಥ ಮಾಡಿದೆ? ಆಚಾರ್ಯರು ಋಗ್ಭಾಷ್ಯದಲ್ಲಿ ಅದಕ್ಕೆ ಚತುರ್ಮುಖ ಅಂತ ಅರ್ಥ ಮಾಡಿದ್ರು. ನಾನು ಅದನ್ನು ತ್ವಷ್ಟ ಅನ್ನೋದನ್ನು ಪರಮಾತ್ಮನಿಗೆ ಯಾಕೆ ಅನ್ವಯ ಮಾಡಿಕೊಂಡೆ ಅಂದ್ರೆ, ಸರ್ವಶಬ್ದ ವಾಚ್ಯ ಪರಮಾತ್ಮ, ಮತ್ತಿನ್ನೊಂದು ಪ್ರಜಾಪತಿ ಎಂಬುದನ್ನು ನೇರವಾಗಿ ವಿವರಿಸಬೇಕಾಗಿದೆ ಈ ತ್ವಷ್ಟ ಎಂಬ ಶಬ್ದ. ಅದಕ್ಕಾಗಿ ತ್ವಷ್ಟ ವಜ್ರಂ ತತಕ್ಷ, ಜ್ಞಾನ ವಜ್ರವನ್ನು ಕೊಟ್ಟವನು ನಮಗೆ ಅಂತ ಈ ಬೃಹತಿ ಮಂತ್ರಕ್ಕೂ ವಿಷ್ಣು ಸಹಸ್ರನಾಮದ ನಾಮಕ್ಕೂ ವ್ಯಾಖ್ಯೇಯ ಭಾವ ಇದೆ. ಒಟ್ಟಾರೆ ಭಾವಾರ್ಥ ಏನಾಯ್ತು ಅದನ್ನ ಆಮೇಲೆ ನೋಡೋಣ. ತ್ವಷ್ಟ ಅಂತಂದ್ರೆ ಚತುರ್ಮುಖ ಅಂತೂ ಅರ್ಥ ಇಟ್ಕೊಂಡು ತಪ್ಪೇನಿಲ್ಲ. ಯಾಕೆಂದ್ರೆ ಚತುರ್ಮುಖ ಬ್ರಹ್ಮನನ್ನ ಜ್ಞಾನ ರೂಪ ತ್ವಿಡಾತ್ಮ ಅಂತ ಋಗ್ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಅವನು ಜ್ಞಾನ ಸ್ವರೂಪ. ಅವನು ಜ್ಞಾನ ಸ್ವರೂಪ ಹೇಗೆ? ಸ್ವಯಂ ಜ್ಞಾನ ಉಳ್ಳವನು ಅವನು ಜ್ಞಾನ ಸ್ವರೂಪ ಅನ್ನುವುದೊಂದು ಮಾತು ಬೇರೆನೇ ಆಯಿತು. ಅದಲ್ಲದೆ ಉಪನಿಷತ್ ಭಾಷ್ಯದಲ್ಲಿರುವಂತಹ ಎರಡು ಮಾತುಗಳನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಕರ್ಮಾಭಿಮಾನಿ ಗರುಡ, ಬ್ರಹ್ಮ ಜ್ಞಾನಾಭಿಮಾನವಾನ್. ನಾವು ಮಾಡುವ ಕರ್ಮಗಳಿಗೆ ಗರುಡ ಅಭಿಮಾನಿ, ಬ್ರಹ್ಮ ಜ್ಞಾನದ ಅಭಿಮಾನಿ ಅಂತ ಅಲ್ಲಿ ಕಂಡು ಬರ್ತದೆ. ಇನ್ನೊಂದು ಕಡೆ ಉಪನಿಷತ್ನಲ್ಲಿ ವಿಷ್ಣೋರ್ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಶಬ್ದಾಂ ದಧಾತಿ ಭೂತಾನಾಂ. ವಿಷ್ಣೋರ್ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಶ್ರದ್ಧಾಂ ದಧಾತಿ ಭೂತಾನಾಂ. ಭಗವಂತನ ಕುರಿತಾದ ಜ್ಞಾನ, ಶ್ರವಣ, ಮನನ ಇತ್ಯಾದಿಗಳಲ್ಲಿ ನಮಗೆ ಶ್ರದ್ಧೆಯನ್ನು ಕೊಡುವಂಥವನು ಈ ಚತುರ್ಮುಖ ಬ್ರಹ್ಮ ಅಂತ ಉಪನಿಷತ್ ಭಾಷೆಗಳಲ್ಲಿದೆ. ಆದ್ರಿಂದ ಅವನನ್ನ ತ್ವಿಡಾತ್ಮ ಅಂತ ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ತ್ವಷ್ಟ ಎಂಬ ಶಬ್ದಕ್ಕೆ ಚತುರ್ಮುಖ ಅಂತ ಅರ್ಥ ಇಟ್ಕೊಳ್ಳುವುದು ಶ್ರೇಷ್ಠವೇ. ಆಚಾರ್ಯ ಹೇಳಿದ ಅರ್ಥನೇ ಅದು. ಪ್ರಸಂಗಕ್ಕನುಸಾರವಾಗಿ ಅದನ್ನು ಬದಲಾವಣೆ ಮಾಡಿಕೊಳ್ಳುವ ಒಂದು ಅವಕಾಶವೂ ಇದೆ. ಅದಕ್ಕಾಗಿ ತ್ವಷ್ಟ ಅಂದ್ರೆ ಸ್ವಯಂ ಭಗವಂತ ಅಂತಾನೆ ನಾನು ಅರ್ಥ ಹೇಳಿದೆ. ಮತ್ತೆ ಭಾಗವತ ತಾತ್ಪರ್ಯದ ಆಧಾರ ಇದೆ ನಾನು ಹೇಳಿದ್ದಕ್ಕೆ. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕಃ ಜ್ಞಾನಾದಿ ರಕ್ಷಕೋ ವಿಷ್ಣು ಜಾಮದಜ್ಞಾದಿ ರೂಪವಾನ್ ಜ್ಞಾನಾದ್ಯುತ್ಪಾದಕಃ ಕೃಷ್ಣಾದಿ ದೋಷನಾಶಕಃ. ಎಲ್ಲ ರೂಪಗಳಿಂದಲೂ ಎಲ್ಲವನ್ನೂ ಮಾಡಬಲ್ಲವನು ಈ ಭಗವಂತ. ಆದರೆ ಪರಶುರಾಮ ರೂಪದಿಂದ, ಜಾಮದಜ್ಞ ಮೊದಲಾದ ರೂಪಗಳಿಂದ ನಮಗೆ ಜ್ಞಾನ ಕೊಡುವವನು. ಅದಕ್ಕಾಗಿ ಪ್ರಜಾಪತಿ ಅಂದ್ರೆ ಇಲ್ಲಿ ತ್ವಷ್ಟ ಅಥವಾ ಪ್ರಜಾಪತಿ ಅಂದ್ರೆ ಜ್ಞಾನೋತ್ಪಾದಕನಾದ ಪರಶುರಾಮ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಮತ್ತೆ ಜ್ಞಾನವನ್ನು ಕೊಡುವವನು ಪರಶುರಾಮ ಆದರೆ ನಮ್ಮ ದೋಷಗಳನ್ನು ಪರಿಹರಿಸುವಂಥವನು ಕೃಷ್ಣಾದಿ ದೋಷನಾಶಕ. ಅದಕ್ಕಾಗಿ ಕೃಷ್ಣ ನಮ್ಮಲ್ಲಿ ದೋಷಗಳನ್ನು ಪರಿಹರಿಸಬೇಕಾಗಿದೆ, ಸಂಶಯ ಮೊದಲಾದವುಗಳನ್ನು. ಈ ಕಡೆ ಪರಶುರಾಮ ನಮ್ಮಲ್ಲಿ ಜ್ಞಾನವನ್ನು ಹುಟ್ಟಿಸಬೇಕಾಗಿದೆ, ಜ್ಞಾನವೆಂಬ ವಜ್ರವನ್ನು ನಮಗೆ ಕೊಡಬೇಕಾಗಿದೆ. ಅದಕ್ಕಾಗಿ ಅಸ್ಮೈ ಅಂದ್ರೆ ದೋಷನಾಶಕನಾದ ಕೃಷ್ಣನಿಗಾಗಿ ಅಂತ ಒಂದು ಅರ್ಥನೂ ಬರೆದಿದ್ದೇನೆ. ಹೀಗೆ ತ್ವಷ್ಟ ಎಂಬ ಶಬ್ದಕ್ಕೆ ಎರಡೂ ಅರ್ಥಗಳು ಹೊಂದುತ್ತವೆ, ಚತುರ್ಮುಖ ಬ್ರಹ್ಮ ಮತ್ತೆ ಪರಶುರಾಮ ಅಂತ ನಾವು ತಿಳ್ಕೊಳ್ಬೇಕು. ಭಾವಾರ್ಥ ಏನು? ಒಟ್ಟಾರೆ ತುಂಬಾ ಸುಂದರವಾದ ಮಂತ್ರ ಇದು. ಯಾಕೆಂದ್ರೆ ಹುಟ್ಟು ಸಾವುಗಳ ನಡುವೆ ಓಡಾಡ್ತಾ ಇರುವಂತಹ ಈ ಜೀವರನ್ನ ಅನೇಕ ರೀತಿಯಾದ ದುಶ್ಶಾಸ್ತ್ರಗಳು ಬಾಧಿಸ್ತಾ ಇರ್ತವೆ. ಯಾಕೆಂದ್ರೆ ಅದೆಷ್ಟು ಜನ್ಮಗಳಲ್ಲಿ ನಾವು ಈ ಹಿಂದೆ ಹುಟ್ಟಿ ಬಂದಿದ್ದೇವೆ. ಅನೇಕ ಪ್ರಾರಬ್ಧ ಕರ್ಮಗಳ ಕಾರಣದಿಂದಾಗಿ, ಸಂಸ್ಕಾರಗಳು, ಋಣಾನುಬಂಧಗಳ ಕಾರಣದಿಂದಾಗಿ ಯಾವುದ್ಯಾವುದೋ ಹಿನ್ನೆಲೆ, ಯಾವುದ್ಯಾವುದೋ ಸ್ಥಳ, ವಂಶ ಇತ್ಯಾದಿ ಕಡೆಗಳಲ್ಲಿ ನಾವು ಹುಟ್ಟಿ ಬರಬೇಕಾಗ್ತದೆ.
ಎಲ್ಲಾ ಸಂದರ್ಭದಲ್ಲೂ ನಮಗೆ ಸರಿಯಾದ ತತ್ವಜ್ಞಾನವನ್ನು ಕೊಡುವ ಶಾಸ್ತ್ರವೇ ಸಿಗ್ತದೆ ಅಂತಿಲ್ಲ. ಹಾಗಾಗಿ ವಕ್ಷಣಗಳು ಅಂದ್ರೆ ದುಷ್ಟಶಾಸ್ತ್ರಗಳು ಅವುಗಳೆಲ್ಲ ನಮಗೆ ಬಾಧಕ ಆಗಿರ್ತವೆ ಅನೇಕ ಜನ್ಮಗಳಲ್ಲಿ. ಅದಕ್ಕಾಗಿ ಪರ್ವತ ಅಂತ ಶಬ್ದ ಪ್ರಯೋಗ ಮಾಡಿದೆ ವೇದವಾಕ್ಯ. ಅಂಥ ಜೀವನಿಗೆ ಬಾಧಕವಾದ ಹುಟ್ಟು ಸಾವುಗಳ ನಡುವೆ ಓಡಾಡ್ತಾ ಇರುವುದರಿಂದ ಬೇರೆ ಬೇರೆ ಹುಟ್ಟು ಬೇರೆ ಬೇರೆ ಕಡೆ ಆದಾಗ ಅಲ್ಲಿ ಯಾವ್ದಾವುದೋ ಶಾಸ್ತ್ರವೇ ದುಷ್ಟಶಾಸ್ತ್ರವೇ ನಮ್ಮ ಕಿವಿಗೆ ಬೀಳುವ ಸಾಧ್ಯತೆ ಇದೆ. ಅದೇ ವಾತಾವರಣ ಇದ್ದೀತು. ಅವಾಗ ಏನ್ ಮಾಡಬೇಕು? ಆ ದುಷ್ಟಶಾಸ್ತ್ರಗಳನ್ನ ಈ ಇಂದ್ರ ತಡೆದು ನಿಲ್ಲಿಸ್ತಾನೆ ಮತ್ತು ತೊಡೆದೇ ಹಾಕ್ತಾನೆ. ಏನು ನಮಗದರಿಂದ ಏನು ಬಾಧಕ ಆಗದೆ ಇರುವಂತೆ ಅವನು ಮಾಡಬೇಕು. ಆ ಜೀವರಲ್ಲಿ ಹಿಂದಿನಿಂದಲೂ ಮನೆ ಮಾಡಿಕೊಂಡಿರುವಂತಹ ಗೊಂದಲಗಳನ್ನ ನಿವಾರಿಸ್ತಾನೆ. ದೋಷ ನಾಶಕನಾದಂತಹ ಕೃಷ್ಣ ರೂಪಿಯಾದ ಭಗವಂತನಿಗಾಗಿ ಅಸ್ಮೈ ಅಥವಾ ಈ ಜೀವನಿಗಾಗಿ ಜ್ಞಾನೋತ್ಪಾದಕನಾದಂತಹ ಪರಶುರಾಮ ರೂಪಿಯಾದ ಭಗವಂತ ಶಾಸ್ತ್ರಜನ್ಯವಾದ ಜ್ಞಾನ ವಜ್ರವನ್ನ ನಿರ್ಮಿಸಿಕೊಡ್ತಾನೆ ಅಂತ ಒಂದು ಶಬ್ದ ಇದೆ. ಆ ಶಬ್ದಗಳಿಂದ ನಮಗೆ ಸಿಗುವಂತಹ ಒಂದು ಭಾವಾರ್ಥ. ಇನ್ನು ಮುಂದೆ ಈ ಶಬ್ದಕ್ಕೆ ಪ್ರಜಾಪತಿ ಎಂಬ ಶಬ್ದಕ್ಕೆ ಬೇರೆ ಬೇರೆ ಕಡೆ ಏನು ಅರ್ಥಗಳಿವೆ ಅಂತ ಅನ್ನೋದನ್ನು ನೋಡೋಣ. ಷಟ್ಪ್ರಶ್ನೋಪನಿಷತ್ ಭಾಷ್ಯ ಹೇಳುವಂತೆ ಪ್ರಜಾನಾಂ ಪಾಲನಾದ್ ವಿಷ್ಣು ಪ್ರಜಾಪತಿ ರೀತಿರಿತಃ ಪ್ರಜಾಪತಿ ಸಂಹಿತ ಅಂತ ಗ್ರಂಥವನ್ನೇ ಆಚಾರ್ಯರೆಲ್ಲ ಉದ್ಧರಿಸ್ತಾರೆ. ಹೀಗೆ ಎಲ್ಲಾ ಪ್ರಜೆಗಳನ್ನು ಪಾಲಿಸುವುದರಿಂದ ಭಗವಂತನನ್ನೇ ಪ್ರಜಾಪತಿ ಅನ್ಬೇಕು. ಅಯಮೇವ ಮಹಾನ್ ಪ್ರಜಾಪತಿ ಅಂತ ಐತರೇಯ ಉಪನಿಷತ್ತು ಅವನು ವರ್ಣನೆ ಮಾಡ್ತದೆ. ಸ ಮಹಾನ್ ಪ್ರಜಾನಾಂ ಪತಿರೇವಚ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಅವನೇ ಪ್ರಜಾಪತಿ ಅಂತ ಹೇಳಿದ್ದಾರೆ. ತಂ ಪ್ರಪದ್ಯೆ ಪ್ರಜಾಪತಿಂ ಅಂತ ಮಹಾಭಾರತದ ಶಾಂತಿ ಪರ್ವದಲ್ಲಿ 47ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ಪ್ರಜಾಪತಿ ಅಂತ ವೇದಗಳಲ್ಲಿ ಚತುರ್ಮುಖ ಬ್ರಹ್ಮನನ್ನ ಹೇಳುವುದು ಅಮುಖ್ಯ. ಏಷವೈ ಭಗವಾನ್ ವಿಷ್ಣು ಮುಖ್ಯತಸ್ತು ಪ್ರಜಾಪತಿ. ಮುಖ್ಯ ಪ್ರಜಾಪತಿ ಭಗವಂತನೇ. ನಮಗೆಲ್ಲರಿಗೂ ಶ್ರೇಷ್ಠವಾದ ಜನನವನ್ನು ಕೊಡುವವನು. ಮುಂದೆ ಹೋದಂತೆ ಕೇವಲ ಹೊಟ್ಟೆ ಹೊರೆಯುವುದಕ್ಕಾಗಿ ಬದುಕುವಂತಹ ಜನ್ಮ ನಮ್ದಾಗಬಾರದು. ಜ್ಞಾನಕ್ಕಾಗಿ ಬದುಕುವಂತಹ ಒಂದು ಅವಕಾಶ ನಮಗೆ ಸಿಗಬೇಕು. ಹಾಗೆ ನಮಗೆಲ್ಲರನ್ನೂ ಮಾಡುವವನು ಈ ಪ್ರಜಾಪತಿಯಾದ ಈ ಭಗವಂತನೇ. ಮತ್ತೆ ಪ್ರಜಾಗಳು ಅಂದ್ರೆ ವಾಯುದೇವರು ಮೊದಲಾದವರು, ಶ್ರೇಷ್ಠವಾದ ಜನ್ಮ ಪಡೆಯುವವರು ಅವರೇ. ನಮ್ದೆಲ್ಲರದು ಕೂಡ ಆ ವಾಯು ಮೊದಲಾದವರಿಗೆ ಹೋಲಿಸಿದರೆ ಶ್ರೇಷ್ಠ ಜನ್ಮವೇನಲ್ಲ, ಸಾಧಾರಣವಾದ ಜನ್ಮವೇ ನಮ್ದು. ಆದ್ದರಿಂದ ಪ್ರಜೆಗಳು ಅಂದ್ರೆ ವಾಯು ಮೊದಲಾದವರು. ಅವರಿಗೆ ಪತಿಯಾದವನು ಈ ಭಗವಂತ. ಅವರಿಗೆ ಎಂದೂ ಗರ್ಭವಾಸದ ದುಃಖ ಮೊದಲಾದದ್ದಿಲ್ಲ. ಈ ವಾಯು ಮೊದಲಾದವರಿಗೆ ಗರ್ಭವಾಸದ ಸಂಕಟವಿಲ್ಲದೇನೆ ಅನಾಯಾಸವಾಗಿ ಹುಟ್ಟಿ ಬರುವವರು ಅವರೇ ಪ್ರಜೆಗಳು. ಅವರಿಗೆ ಉತ್ಪಾದಕನೇ ಈತ. ಪ್ರಜಾಪತಿ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಯಾವುದೇ ರೀತಿಯಾದಂತಹ ವ್ಯಾಖ್ಯಾನವನ್ನು ಮಾಡಿಲ್ಲ. ಆದ್ದರಿಂದ ಮುಂದೆ ಶಾಂಕರ ಭಾಷ್ಯ ಮತ್ತು ಪರಾಶರ ಭಟ್ಟರ ವ್ಯಾಖ್ಯಾನ, ಸತ್ಯಸಂಧರ ವ್ಯಾಖ್ಯಾನ ಅವುಗಳನ್ನು ನಾವು ಈ ಮುಂದೆ ನೋಡಬೇಕು. ಶಾಂಕರ ಭಾಷ್ಯದಂತೆ ಇವನು ಈಶ್ವರನಾದ್ರಿಂದ ಎಲ್ಲಾ ಪ್ರಜೆಗಳಿಗೂ ಒಡೆಯ. ಮತ್ತೆ ಪರಾಶರ ಭಟ್ಟರ ವ್ಯಾಖ್ಯಾನದಂತೆ ಪ್ರಜಾಗಳು ಅಂದ್ರೆ ಸೂರಿಗಳು, ಶ್ರೇಷ್ಠರಾದಂತಹ ಜ್ಞಾನಿಗಳು. ಅವರಿಗೆಲ್ಲರಿಗೂ ಕೂಡ ಈತ ಒಡೆಯನಾಗಿದ್ದಾನೆ. ಪ್ರಕೃಷ್ಟತೆಯ ಜಾಯಂತೆ ಭವಂತಿ ಇತಿ ಪ್ರಜಾಹ ಸೂರಯಃ. ಅಂಥ ಪ್ರಜೆಗಳಿಗೆ ಈತ ಒಡೆಯ, ಶ್ರೇಷ್ಠರಾದಂತಹ ಜ್ಞಾನಿಗಳಿಗೆ ಒಡೆಯ. ಯತ್ರ ಋಷಯಃ ಪ್ರಥಮಜಾಯೇ ಪುರಾಣಾಹ ಅಂತ ಒಂದು ಮಾತನ್ನು ಅವರು ಉದ್ಧರಿಸ್ತಾರೆ. ಬದ್ಧಾದುತ್ಕೃಷ್ಟತೋ ಯೇ ಚ ಜಾಯಂತೆ ಸೂರಯಃ ಪ್ರಜಾಃ ತೇಷಾಂ ಯೋ ನಿತ್ಯ ಸೂರಿಣಾಂ
ಪತಿ ಸಹ ಪ್ರಜಾಪತಿ. ಸಂಸಾರದಲ್ಲಿ ಬದ್ಧರಾದವರಿಗಿಂತಲೂ ಮತ್ತೆ ಸಂಸಾರವನ್ನು ದಾಟಿ ಮುಕ್ತಿಗೆ ಹೋದಂಥ ಜೀವರಿಗಿಂತಲೂ ಶ್ರೇಷ್ಠರಾದವರು ನಿತ್ಯ ಸೂರಿಗಳು ಅಂತ ಒಂದು ವರ್ಗ ಈ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ. ಸಂಸಾರಕ್ಕೆ ಎಂದೂ ಬರದೇ ಇರುವಂಥವರು ಅವರೇ ಪ್ರಜಾಗಳು. ಆ ಪ್ರಜಾಗಳಿಗೆ ಈತ ಅಧಿಪತಿಯಾಗಿದ್ದಾನೆ ಭಗವಂತ. ಸತ್ಯಸಂಧರ ವ್ಯಾಖ್ಯಾನದಲ್ಲಿ ಪ್ರಜಾನಾಂ ಪಾಲನಾದ್ ವಿಷ್ಣು ಪ್ರಜಾಪತಿ ರೀತಿರಿದ ಅಂತ ಷಟ್ಪ್ರಶ್ನೋಪನಿಷತ್ತಿನ ಮಾತೇನಿದೆ ಅದನ್ನ ಉದ್ಧರಿಸಿದ್ದಾರೆ. ಪ್ರಜೆಗಳಿಗೆ ಪಾಲಕ ಆದ್ರಿಂದ ಪ್ರಜಾಪತಿ, ಪ್ರಜಾನಾಂ ಪಾಲಕತ್ವಾತ್ ಪ್ರಜಾಪತಿ, ಪ್ರಕರ್ಷೇಣ ಜನಯತೀತಿ ಪ್ರಜಃ, ನಮ್ಮನ್ನೆಲ್ಲವರನ್ನು ಶ್ರೇಷ್ಠರನ್ನಾಗಿ ಹುಟ್ಟಿಸುವವನೇ ಈ ಭಗವಂತ. ನೈವಿದ್ಯತೆ ಪತಿ ಯಶತಃ ಅಪತಿ, ಅವನಿಗೆ ಒಡೆಯರು ಮತ್ತಾರೂ ಇಲ್ಲ, ನಮ್ಮೆಲ್ಲರಿಗೂ ಅವನೇ ಒಡೆಯ. ಅವನು ಪ್ರಜಶ್ಚಾಸವು ಅಪತಿಶ್ಚ, ಶ್ರೇಷ್ಠವಾದ ಅವತಾರಗಳನ್ನೆತ್ತುವವನು, ತನಗೆ ಒಡೆಯರು ಯಾರು ಇಲ್ಲದೇ ಇದ್ದವನು ಆ ಭಗವಂತ ಪ್ರಜಾಪತಿ. ಇದು ಸತ್ಯಸಂಧ ಸ್ವಾಮಿಗಳು ಮಾಡಿದಂಥ ಒಂದು ವ್ಯಾಖ್ಯಾನ. ಒಟ್ಟಾರೆ ಪ್ರಜಾಪತಿ ಎಂಬ ಶಬ್ದ ಮತ್ತೆ ಈಗ ನಾವು ನೋಡ್ತಿರುವಂತಹ ಬೃಹತಿ ಮಂತ್ರ ತುಂಬಾ ಸುಂದರವಾದಂತಹ ಮಂತ್ರ ಇದು. ಯಾಕೆಂದ್ರೆ ಜೀವನದಲ್ಲಿ ನಾವು ಅನೇಕ ತರದ ಏಳು ಬೀಳುಗಳನ್ನು ಅನುಭವಿಸ್ತಾ ಇರ್ತೇವೆ. ಅದೆಷ್ಟು ಥರದ ಗೊಂದಲ ನಮಗೆ. ಕೆಲವು ಬಾರಿ ಪರಮಾತ್ಮನೇ ಇದ್ದಾನೋ ಇಲ್ಲೋ, ದೇವರ ಅಸ್ತಿತ್ವವನ್ನೇ ಸ್ವೀಕಾರ ಮಾಡಬೇಕೋ ಬೇಡವೋ ಅಂತ ಗೊಂದಲ. ದೇವರ ಅಸ್ತಿತ್ವವನ್ನು ಸ್ವೀಕಾರ ಮಾಡಿದರೂ ಕೂಡ ಆ ದೇವರು ಹೀಗ್ಯಾಕೆ ಮಾಡಿಸ್ತಾ ಇದ್ದಾನೆ, ನಮಗ್ಯಾಕೆ ದುಃಖವನ್ನು ಕೊಟ್ಟಿದ್ದಾನೆ, ನಾವೇನ್ ಪಾಪಕರ್ಮ ಮಾಡಿದ್ದೀವಿ, ನಾವೇನ್ ಪಾಪಕರ್ಮ ಮಾಡೇ ಇಲ್ಲ, ಅವನ್ಯಾಕೆ ಈ ತರ ನಮಗೆ ತಾರತಮ್ಯ ಪೂರ್ವಕವಾಗಿ ವರ್ತಿಸಿದ್ದಾನೆ ಅಂತ ಇನ್ನು ಕೆಲವರದು ಗೊಂದಲ. ತಾವೇನು ಕರ್ಮ ಮಾಡಿದ್ದೀವಿ ಆ ಕರ್ಮಕ್ಕೆ ಅನುಸಾರವಾಗಿ ನಮಗೆ ಈ ಫಲಗಳನ್ನು ಕೊಡ್ತಾ ಇದ್ದಾನೆ ಭಗವಂತ ಅನ್ನುವ ಎಚ್ಚರ ಅವರಿಗಿಲ್ಲ. ಸತ್ವರಜಸ್ತಮೋ ಗುಣಗಳಿಗೆ ಅಧೀನವಾದಂತಹ ಪ್ರವೃತ್ತಿ ನಮ್ಮದು, ಅದನ್ನೆಲ್ಲ ಮಾಡುವವನು ಅವನು ಅನ್ನುವ ಎಚ್ಚರ ಅವರಿಗಿಲ್ಲ. ಪರಮಾತ್ಮ ಸಗುಣನೆ, ನಿರ್ಗುಣನೆ, ನಿರಾಕಾರಣೆ, ಸಾಕಾರಣೆ ಅನ್ನುವ ಥರದ ನಾನಾ ಥರದ ಗೊಂದಲಗಳು, ಒಬ್ಬೊಬ್ಬರಿಗೆ ಒಂದೊಂದು ಥರದ ಗೊಂದಲ. ಸಂಶಯಗಳು ಮಾತ್ರ ಅಲ್ಲ, ಅನ್ಯಥಾ ಜ್ಞಾನಗಳು ಬೇರೆ. ಇಂಥವೆಲ್ಲ ನಮಗೆ ಬಂದು ಒದಗಿವೆ. ಇವಕ್ಕೆಲ್ಲ ಕಾರಣಗಳೇನು? ಮನುಷ್ಯನನ್ನ, ಸಾಧಕನನ್ನ ಅನೇಕ ಥರದ ಪ್ರಭಾವಗಳು ಆಳ್ತಾ ಇರ್ತವೆ ಯಾವತ್ತೂ ಕೂಡ. ಆಯಾ ವ್ಯಕ್ತಿಯ ಮೂಲ ಸ್ವಭಾವ ಒಂದಿರ್ತದೆ. ಆ ಮೂಲ ಸ್ವಭಾವವು ಅವನನ್ನು ನಿಯಂತ್ರಿಸ್ತದೆ. ಅದಲ್ಲದೆ ಆತ ಯಾವ ತಂದೆ ತಾಯಿಂದರಿಂದ ಹುಟ್ಟಿ ಬಂದಿದ್ದಾನೆ, ಆ ವಂಶವಾಹಿಗಳ ಪ್ರವಾಹ ಅದು ಕೂಡ ಅವನನ್ನು ನಿಯಂತ್ರಿಸ್ತದೆ. ಯಾವ ಪರಿಸರದಲ್ಲಿ ಹುಟ್ಟಿ ಬಂದಿದ್ದಾನೆ ಅದು ಅವನನ್ನು ನಿಯಂತ್ರಿಸ್ತದೆ. ಹೀಗೆಲ್ಲ ಇರುವಾಗ ವಾಸ್ತವಿಕವಾದಂತಹ ತತ್ವಜ್ಞಾನದ ಒಂದು ಅವಕಾಶ ಅಂತನ್ನೋದು ಅವನ ಪಾಲಿಗೆ ಅನೇಕ ಬಾರಿ ಬೂದಿ ಮುಚ್ಚಿದ ಕೆಂಡದಂತೆ ಆಗಿಬಿಟ್ಟಿರ್ತದೆ. ಯಾವುದ್ಯಾವುದೋ ಬಾಹ್ಯ ಪ್ರಭಾವಗಳಿಗೆ ಅವನು ಬಲಿಯಾಗಿಬಿಟ್ಟಿರ್ತಾನೆ. ಅದಕ್ಕಾಗಿ ಅವನನ್ನು ಪರ್ವತ ಅಂತ ವರ್ಣನೆ ಮಾಡಿದ್ದಾರೆ. ಎಲ್ಲಿ ಹುಟ್ಟಿದ್ದಾನೋ ಆ ಹುಟ್ಟಿಗೆ ಅನುಸಾರವಾಗಿ, ಅಲ್ಲಿ ಪರಿಸರಕ್ಕನುಸಾರವಾಗಿ ಅವನ ಬುದ್ಧಿ. ಮತ್ತೆ ಸಾಯ್ತಾನೆ, ಮತ್ತೆ ಮತ್ತೊಂದು ಕಡೆ ಹುಟ್ಟುತ್ತಾನೆ. ಮನುಷ್ಯನಿಗೆ ಅವನ ಋಣಗಳು ಅಥವಾ ಸಂಸ್ಕಾರಗಳು ಅವನನ್ನು ಬೆನ್ನಟ್ಟಿ ಬರ್ತಾ ಇರ್ತವೆ ಯಾವತ್ತೂ ಕೂಡ. ಅನೇಕ ಥರದ ಜನರ ಸಂಪರ್ಕಕ್ಕೆ ಪ್ರತಿ ಜನ್ಮದಲ್ಲಿ ಬರ್ತಾನೆ. ಆ ಬಂದಾಗೆಲ್ಲ ಅವರವರ ಒಡನಾಟದಿಂದ ಬೇರೆ ಬೇರೆ ಥರದ ಅನುಬಂಧಗಳನ್ನೇ ಅಂಟಿಸ್ಕೋತಾನೆ ಅವನು. ಆ ಅನುಬಂಧಗಳ ಕಾರಣದಿಂದಾಗಿ ಅವನು ಮತ್ತೆ ಜನ್ಮಗಳನ್ನು ತಾಳ್ಬೇಕಾಗ್ತದೆ. ಋಣಾನುಬಂಧಗಳ ಕಾರಣದಿಂದಾಗಿ ಅವು ಯಾವು ಸುಮ್ಮನೆ ಹೋಗುವಂಥವಲ್ಲ. ಯಾರಿಂದ ನಾವೇನು ತಗೊಂಡಿದ್ದೇವೋ, ಯಾರಿಗೇನು ಕೊಟ್ಟಿದ್ದೇವೋ ಅವೆಲ್ಲ ಋಣಾನುಬಂಧ ರೂಪವಾಗಿ ನಮ್ಮನ್ನ ಬಂಧಿಸ್ತವೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ನಮ್ಮ ಸಂಪತ್ತು, ನಮ್ಮ ಗಂಡ ಹೆಂಡತಿ ಮಕ್ಕಳು, ನಮ್ಮ ಸುತ್ತಮುತ್ತಲಿನ ಪರಿಸರ ಅವೆಲ್ಲವೂ ಕೂಡ ಋಣಾನುಬಂಧದ ರೂಪದಿಂದ ನಮ್ಮನ್ನ ಬೆನ್ನತ್ತವೆ.
ನಮ್ಗೆ ಗೊತ್ತಿರುವಂತೆ 14 ವರ್ಷ ಆದಮೇಲೆ ಆ ಚತುರ್ದಶಮಾದ್ವರ್ಷಾತ್ ಕರ್ಮಾಣಿ ನಿಯಮೇನತು ದಶಾವರಾಣಾಂ ಜನ್ಮಾನಾಂ ಕಾರಣಾನಿ ಕರೋತ್ಯಯಂ. ಒಂದು ಜನ್ಮದಲ್ಲಿ ಕನಿಷ್ಠ ಮುಂದಿನ 10 ಜನ್ಮಕ್ಕೆ ಬೇಕಾದಷ್ಟು ಕರ್ಮಗಳನ್ನ ಅಥವಾ ಮುಂದಿನ 10 ಜನ್ಮಕ್ಕೆ ಬೇಕಾದಷ್ಟು ಋಣಾನುಬಂಧಗಳನ್ನು ಮನುಷ್ಯ ಅಂಟಿಸ್ಕೋತಾನೆ. ಈ ಹಿಂದೆ ಅಂಥ ಋಣಾನುಬಂಧಗಳನ್ನು ಅಂಟಿಸಿಕೊಂಡ ಪರಿಣಾಮವಾಗಿಯೇ ಇವತ್ತು ಇಷ್ಟೆಲ್ಲ ಸಂಕಟಗಳನ್ನು ಅನುಭವಿಸ್ತಾ ಇದ್ದಾನೆ. ಯಾವುದ್ಯಾವುದರಲ್ಲೂ ಸಿಕ್ಕಿ ಬಿದ್ದಿದ್ದಾನೆ. ಅಲ್ಲಿರುವಂತಹ ಪರಿಸರಕ್ಕೆ ಸಂಬಂಧಪಟ್ಟಂತಹ ವಂಶವಾಹಿಗಳಿಗೆ ಸಂಬಂಧಪಟ್ಟಂತಹ ಒತ್ತಡಗಳಿಂದಾಗಿ ಪ್ರಭಾವಗಳಿಂದಾಗಿ ಅವನ ಆ ಶುದ್ಧ ತತ್ವಜ್ಞಾನ ಯೋಗ್ಯತಾ ಅಂತನ್ನೋದು ಮುಚ್ಚಿ ಹೋಗಿರ್ತದೆ. ಅದಕ್ಕಾಗಿ ಅವನನ್ನು ಪರ್ವತೆ ಜನನ ಮರಣಗಳ ಅನೇಕ ಹಂತಗಳಲ್ಲಿ ಇರುವಂತವನು ಈ ಜೀವ ಅಂತ ವೇದ ವರ್ಣನೆ ಮಾಡಿದೆ. ಅಂಥ ಜೀವನದಲ್ಲಿ ಇರುವಂತಹ ಅಹಿ ಗೊಂದಲ ಮತ್ತು ಅಜ್ಞಾನಗಳು, ಇಂಥ ದೋಷಗಳನ್ನು ಪರಿಹರಿಸಬೇಕಾಗಿದೆ ಭಗವಂತ. ಮತ್ತೆ ಜ್ಞಾನವನ್ನು ಕೊಡಬೇಕಾಗಿದೆ. ಕೊಟ್ಟ ಜ್ಞಾನವನ್ನು ಸುರಕ್ಷಿತವಾಗಿ ಇಡಬೇಕಾಗಿದೆ. ನಮ್ಮ ಜ್ಞಾನದ ಬೇರು ಬಹಳ ಆಳವಾಗಿಲ್ಲ. ಆ ಕಾರಣದಿಂದಲೇ ನಾವು ಅನೇಕ ಜನ್ಮಗಳನ್ನ ಅನೇಕ ಮರಣಗಳನ್ನ ದಾಟಿ ಮುಂದೆ ಹೋಗುವಾಗ ಆ ಬೇರುಗಳು ರೂಢ ಮೂಲವಾಗಿ ಇಲ್ಲದೆ ಇರುವುದರಿಂದ, ಆಳವಾಗಿ ಇಲ್ಲದೆ ಇರುವುದರಿಂದ ನಮ್ಮ ಜ್ಞಾನದ ವೃಕ್ಷ ಕಿತ್ಕೊಂಡು ಹೋಗಿಬಿಡುತ್ತದೆ. ಅದಕ್ಕಾಗಿ ಮತ್ತೊಂದು ಅಜ್ಞಾನ, ಮತ್ತೊಂದು ಭ್ರಾಂತಿ, ಮತ್ತೊಂದು ಪೂರ್ವಗ್ರಹ ಇವೆಲ್ಲ ನಮ್ಮನ್ನು ಬೆನ್ನಟ್ಟುತ್ತವೆ. ನಮ್ಮ ಜ್ಞಾನವನ್ನು ಭಗವಂತ ಸುರಕ್ಷಿತವಾಗಿಡಬೇಕು. ಹಯಗ್ರೀವಾದಿ ರೂಪಕ ಜ್ಞಾನಾದಿ ರಕ್ಷಕ. ಹಯಗ್ರೀವ ವ್ಯಾಸಾದಿ ರೂಪಗಳಿಂದ ನಮ್ಮ ಜ್ಞಾನವನ್ನು ರಕ್ಷಿಸಬೇಕು ಆ ಭಗವಂತ. ಕೃಷ್ಣಾದಿ ರೂಪದಿಂದ ದೋಷ ನಾಶ ಮಾಡಬೇಕು. ಜಾಮದಜ್ಞಾದಿ ರೂಪದಿಂದ ಜ್ಞಾನವನ್ನು ಆತ ಹುಟ್ಟಿಸಬೇಕು. ಹಾಗೆ ಮಾಡು. ದೋಷವನ್ನು ಪರಿಹರಿಸುವುದು ಅಂದ್ರೆ ಸಂಶಯಗಳನ್ನು ಪರಿಹರಿಸುವುದೇ. ಸಂಶಯಕ್ಕೆ ಕಾರಣವಾದಂತಹ ಅನೇಕ ಭ್ರಮೆಗಳು, ನಾನು ಹೇಳಿದ್ದೇ ಸರಿ ಅನ್ನುವಂತಹ ದುರಭಿಮಾನ ಇತ್ಯಾದಿ ಅನೇಕ ವಿಷಯಗಳನ್ನು ಆತ ತೊಡೆದು ಹಾಕಬೇಕಾಗಿದೆ. ಅಂಥ ಎಲ್ಲ ತತ್ವಜ್ಞಾನಕ್ಕೆ ವಿರೋಧಿಯಾದ ದೋಷಗಳನ್ನೆಲ್ಲವನ್ನು, ಸಂಶಯ ಭ್ರಾಂತಿಗಳನ್ನೆಲ್ಲವನ್ನು ತೊಡೆದು ಹಾಕಿ ತತ್ವಜ್ಞಾನವನ್ನು ಕೊಟ್ಟು, ಮೊದಲು ಪರೋಕ್ಷ ಜ್ಞಾನ, ಆಮೇಲೆ ಮಾನಸಾಪರೋಕ್ಷ ಜ್ಞಾನ ಅದನ್ನು ಕೊಡಬೇಕು. ಆ ಮಾನಸಾಪರೋಕ್ಷವನ್ನು ಪೂರ್ಣವಾಗಿ ನೆಚ್ಚಿಕೊಳ್ಳುವಂತಿಲ್ಲ. ಕೊನೆಗೆ ಸ್ವರೂಪಾಪರೋಕ್ಷವನ್ನು ಕೊಡಬೇಕು. ಇಷ್ಟೆಲ್ಲ ಆಗುವ ತನಕವೂ ನಮಗೆ ಸುರಕ್ಷೆ ಇಲ್ಲ. ಜ್ಞಾನ ಮಾರ್ಗದಲ್ಲಿ ನಮಗೆ ಸುರಕ್ಷೆ ಇಲ್ಲ. ಅದಕ್ಕಾಗಿ ಭಗವಂತನನ್ನ ಇಂಥದ್ದೆಲ್ಲವನ್ನೂ ಮಾಡಿಸು ಭಗವಂತನೇ ಅಂತ ಮೇಲಿನ ಮೇಲೆ ಪ್ರಾರ್ಥನೆ ಮಾಡ್ತಾನೇ ಇರಬೇಕು. ಹಾಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸುವಂತಹ ಒಂದು ಶಬ್ದವೇ ಈ ಪ್ರಜಾಪತಿ ಅನ್ನೋ ಶಬ್ದ. ಭಗವಂತನೇ, ನೀನು ಎಲ್ಲಾ ಪ್ರಜೆಗಳಿಗೂ ಪತಿಯೇ. ಕನಿಷ್ಠರಾಗಿ ಹುಟ್ಟುವ, ದುರ್ದಶೆಯಲ್ಲಿ ಹುಟ್ಟುವ ಜನರಿಗೂ ನೀನು ಪ್ರಜಾಪತಿ. ಜ್ಞಾನದ ಅವಕಾಶವನ್ನು ಪಡೆದುಕೊಂಡು ಭಾಗ್ಯವಂತರಾಗಿ ಹುಟ್ಟುವವರಿಗೂ ನೀನು ಪ್ರಜಾಪತಿ. ಹುಟ್ಟುವವರಿಗೂ ನೀನು ಪತಿಯೇ. ಮತ್ತೆ ಜ್ಞಾನವನ್ನು ಪಡ್ಕೊಳ್ಳುವ ಅವಕಾಶ ಇದ್ದು ಅದರಿಂದ ವಂಚಿತರಾಗಿ ಮತ್ತೊಂದು ಕಾಲದಲ್ಲಿ ಸೌಭಾಗ್ಯದಿಂದ ಜ್ಞಾನವನ್ನು ಪಡ್ಕೊಂಡವರು, ಅವರಿಗೂ ನೀನು ಪತಿಯೇ. ಆದ್ರಿಂದ ನೀನು ಪ್ರಜಾ ಅಂದ್ರೆ ಜ್ಞಾನಕ್ಕೆ ಪತಿ ನೀನು. ಕೊನೆಗೊಂದು ಬಾರಿ ಮುಕ್ತಿಯಲ್ಲಿ ಈ ಎಲ್ಲ ಬಾಹ್ಯ ದೇಹಗಳನ್ನು ಕಳೆದುಕೊಂಡು ಸ್ವರೂಪ ದೇಹದಿಂದ ಇರುವಂತಹ ಒಂದು ಸ್ಥಿತಿಯನ್ನು ಬರ್ತದಲ್ಲ, ಅದೇ ಪ್ರಕರ್ಷೇಣ ಜನನ. ಆ ಜನನಕ್ಕೂ ನೀನು ಪತಿ. ಹಾಗೆ ನೀನು ಆಗಬೇಕಾಗಿದೆ. ಹಾಗೆ ಮಾಡಿ ನಮ್ಮನ್ನು ರಕ್ಷಿಸುವಂತ ಭಗವಂತನನ್ನ ಪ್ರಾರ್ಥನೆ ಮಾಡುವ ಬಗೆಯನ್ನು ಕಲಿಸುವ ಶಬ್ದ ಪ್ರಜಾಪತಿ ಅಂತ. ಈ ವೇದ ಮಂತ್ರವು ಕೂಡ ಆ ಸಂಶಯವನ್ನು ಪರಿಹರಿಸ್ತಿ. ಮತ್ತೆ ನಿನ್ನ ಅಂಗರಾದಂತಹ ಚತುರ್ಮುಖಾದಿ ದೇವತೆಗಳು ಆ ಜ್ಞಾನವನ್ನು ನಮಗೆ ಕೊಡ್ತಾರೆ. ಅವರಿಗೆ ನೀನು ಪ್ರೇರಣೆ ಮಾಡಿದ್ದಿ, ಅವರು ನಮಗೆ ಜ್ಞಾನವನ್ನು ಕೊಡ್ತಾರೆ. ಜ್ಞಾನ, ಶ್ರವಣ, ಮನನ ಇತ್ಯಾದಿಗಳಲ್ಲಿ ಶ್ರದ್ಧಾ ಬರುವುದೇ ಆ ಚತುರ್ಮುಖಾದಿಗಳಿಂದ. ಕರ್ಮಾಭಿಮಾನಿ ಗರುಡ ಬ್ರಹ್ಮ ಜ್ಞಾನಾಭಿಮಾನವಾನ್ ಪೂರ್ವಪ್ರಜ್ಞಾ ಯೋಗ್ಯತಾ ಸ್ಯಾತ್ ರಮಾ ತದಭಿಮಾನಿನಿ ಅಂತ ಉಪನಿಷತ್ ಭಾಷ್ಯ. ಕರ್ಮಗಳನ್ನು ನಮ್ಮ ಕಡೆಯಿಂದ ಮಾಡಿಸುವವನು ಗರುಡ, ಜ್ಞಾನವನ್ನು ನಮಗೆ ಕೊಡುವವನು ಬ್ರಹ್ಮ, ಪೂರ್ವಪ್ರಜ್ಞಾ ಅಂದ್ರೆ ಯೋಗ್ಯತಾ, ನಮ್ಮ ಜೀವ ಯೋಗ್ಯತೆಗೆ ಅಭಿಮಾನಿನಿಯಾದವಳು ಲಕ್ಷ್ಮೀದೇವಿ. ಈ ಎಲ್ಲ ದೇವತೆಗಳ ಅನುಗ್ರಹದಿಂದಲೇ ನಮ್ಮ ಉನ್ನತಿ ಸಾಧ್ಯ. ಅದೆಲ್ಲವೂ ನಿನ್ನ ಪತಿಯಾದ ಪ್ರಜಾಪತಿಯಾದ ನಿನ್ನ ಅಧ್ಯಕ್ಷತೆಯಲ್ಲಿಯೇ ಇವರೆಲ್ಲರೂ ಈ ಕಾರ್ಯಗಳನ್ನು ಮಾಡಿಸಬೇಕು ಅಂತ
ಈ ಬೃಹತಿ ಮಂತ್ರವು ಕೂಡ ಅದನ್ನ ವರ್ಣಿಸಿದೆ. ಹೀಗೆ ಅವೆರಡಕ್ಕೂ ಇರುವಂತಹ ಸಂಬಂಧ ಇದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.